ಶಿಸ್ತಾಗಿ ಮಾಡಬೇಕಂದ್ರೆ 2.5 ಲಕ್ಷ ಮ್ಯಾಕ್ಸಿಮಮ್ ಬೇಕೇ ಬೇಕು. 1 ಎಕರೆ ಬೆಳೆದ್ರೆ ಮ್ಯಾಕ್ಸಿಮಮ್ ಅಂದ್ರೆ 3 ಮೇಲೆ 4 ಟನ್ ಒಳಗಡೆ ಬರುತ್ತೆ. ನನಗೆ ಇಂಪಾರ್ಟೆಂಟ್, ನನಗೆ ಬೆಂಗಳೂರು ಮಾರ್ಕೆಟ್ ಪರವಾಗಿಲ್ಲ. 36 ಲಕ್ಷ ಪ್ರಾಫಿಟ್ ಆಗಿತ್ತು. ಒಂದು 15-16 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ. ನಮಗೂ ಒಂದು 15ರಿಂದ 18 ಲಕ್ಷವರೆಗೂ ಸಿಕ್ತು. ನಮಸ್ಕಾರ. ಸೊ ನಾನಿವತ್ತು ದೇವನಹಳ್ಳಿಗೆ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಸೇವಂತಿಗೆ ಕೃಷಿ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸೇವಂತಿಗೆ ಕೃಷಿ ಅಂತ ಬಂದಾಗ ಯಾವ ತಳಿಯನ್ನು ನಾವು ಆಯ್ಕೆ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಇವತ್ತು ನಾನು ನಿಮಗೆ ಪ್ರಕಾಶ್ ಅನ್ನೋರನ್ನ ಪರಿಚಯಿಸ್ತೀನಿ. ಸುಮಾರು 18 ವರ್ಷಗಳಿಂದ ಕೃಷಿಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅವರಿಂದ ನಿಮಗೆ ಸಿಗುತ್ತೆ. ಸೇವಂತಿಗೆ ಕೃಷಿ ಹೆಂಗ್ ಮಾಡಬೇಕು, ಯಾವ ತಳಿನ ಆಯ್ಕೆ ಮಾಡಬೇಕು, ಮೇಂಟೆನೆನ್ಸ್ ಯಾವ ರೀತಿ ಆಗಿರುತ್ತೆ, ಸೊ ಎಷ್ಟು ಖರ್ಚು ಮಾಡಿದ್ರೆ ನಮ್ಗೆ ಎಷ್ಟು ಪ್ರಾಫಿಟ್ ಮಾಡ್ಬೋದು, ಎಲ್ಲೆಲ್ಲೂ ಕೂಡ ಹೂವಿಗೆ ಬೇಡಿಕೆ ಇದ್ದೇ ಇರುತ್ತೆ. ಹಾಗಾದ್ರೆ ಸೊ ಬನ್ನಿ ಪ್ರಕಾಶ್ ಅವರನ್ನ ಮಾತಾಡ್ಸೋಣ. ಸೊ ಯಾವ ರೀತಿಯಾಗಿ ಅವರ ಒಂದು ಕೃಷಿಯ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಾವು ಆನ್ ದಿ ವೇ ಹೋಗ್ತಾ ನೋಡಿದ್ವಿ, ತುಂಬಾ ಜನ ಕೆಲಸಗಾರರು ಸೇವಂತಿಗೆನ ಹಾರ್ವೆಸ್ಟ್ ಮಾಡ್ತಾ ಇದ್ರು ಅಂತ. ಸೊ ಸೇವಂತಿಗೆ ಅಂತ ಬಂದಾಗ ಇದು ಯಾವ ತಳಿನ ನೀವು ಆಯ್ಕೆ ಮಾಡ್ಕೊಂಡ್ರಿ ಸರ್? ಈಗ ಬಂದಿದ್ದು ಪ್ರೆಸೆಂಟ್ ಶೆಂಟೆಲ್ಲ. ಓಕೆ. ಈಗ ಶೆಂಟೆಲ್ಲ ಎಲ್ಲ ಆರ್ವಸಿ, ಒಂದು ಮಾರಿಗೋಲ್ಡ್ ಆರ್ವಸಿ ಮಾಡಿದಿರಿ. ಓಕೆ. ಈಗ ಹೂವು ಕಟಿಂಗ್ ಆಗ್ತಾ ಇದೆ, ಎಲ್ಲರೂ ನೀವು ನೋಡ್ತಾ ಇದ್ದೀರಾ. ಸರ್, ಈಗ ನೀವು ಸೆಂಟೆಲ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ. ಸೊ ಸೆಂಟೆಲ್ಲೇ ಯಾಕೆ ಸರ್? ಈಗ ಮಾರ್ಕೆಟಲ್ಲಿ ಏನಾದರೂ ಜಾಸ್ತಿ ಡಿಮಾಂಡ್ ಇದೆಯಾ ಅಥವಾ ಹೆಂಗೆ? ಶಾಮಂತಿಗೆಯಲ್ಲಿ ಪ್ರತಿಯೊಂದು ಶಾಮಂತಿಗೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಶೆಂಟೆಲ್ಲ ನಾವು ಒಂದೊಂದು ಟೈಮಲ್ಲಿ ಒಂದೊಂದು ಐಟಮ್ ಹೋಗ್ತೀರಿ. ನವೆಂಬರ್ ಡಿಸೆಂಬರ್ ಅಲ್ಲಿ ಐಶ್ವರ್ಯ ಹೋಗ್ತೀರಿ. ಜನವರಿ ಫೆಬ್ರವರಿಯಲ್ಲಿ ಶೆಂಟೆಲ್ ಹೋಗ್ತೀರಿ. ಫೆಬ್ರವರಿ ಕಳೆದ ಮೇಲೆ ಮಾರಿಗೋಲ್ಡ್ಗೆ ಹೋಗ್ತೀರಿ. ಈಗ ನಮ್ಮದು ಜಮೀನು ಜಾಸ್ತಿ ಇರೋದ್ರಿಂದ ನಾವು ಜಾಸ್ತಿ ಬ್ಯಾಚ್ ವೈಸ್ ಬ್ಯಾಚ್ ಮಾಡ್ತೀರಿ. ಇದು ಮತ್ತೆ ಎಲ್ಲ ಉಳುಮೆ ಮಾಡಿ ಗೊಬ್ಬರ ಹಾಕಿ, ಕೊಟ್ಟಿಗೆ ಗೊಬ್ಬರ ಹಾಕಿ, DAP ಕಾಂಪ್ಲೆಕ್ಸು, ಲಾಗೋಡ್ಗಳು ಹಾಕಿ ಮಂಚಿಂಗ್ ಮಾಡಿ ನಾರು ತಂದು ನಾರು ನೆಟ್ಟು ನಾವು ಔಷಧಿ ಮತ್ತೆ ಏನಿದೆ ಔಷಧಿಗಳು ನಾವು ಇದು ಮಾಡ್ಕೊಂಡು ಹೋಗಿ ಬೆಳೆದು ಮತ್ತೆ ಈಗ ಎಲ್ಲ ಕಟಿಂಗ್ ಬಂದಿದೆ, ಆರ್ವಸಿ ಮಾಡ್ತಾ ಇದ್ದೀವಿ. ಓಕೆ. ಸೊ ಟೋಟಲ್ ಈಗ ಎಷ್ಟು ಸಸಿ ಇದೆ ಸರ್? ಟೋಟಲ್ ನಿಮ್ದು ಟೋಟಲ್ ಎಷ್ಟು ಎಕರೆ ಇರುವಂತದ್ದು? ಫಸ್ಟ್ ನಂದು 1.5 ಲಕ್ಷ ನಾರಿದೆ, ಸಸಿ ಇದೆ. ಓಕೆ. ಟೋಟಲ್ ಇಲ್ಲೇ ಬಂದು 80,000 ನಾರಿದೆ. ಇಲ್ಲೇ ಟೋಟಲ್ ಊರ ಹತ್ರ ಬೇರೆ ಇದೆ. ಇಲ್ಲಿರೋದು ಈಗ ಇದಕ್ಕೆ ಕಟಿಂಗ್ ಆಗ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಕಟಿಂಗ್ ಎಲ್ಲರೂ ಕಟಿಂಗ್ ಮಾಡ್ತಿದ್ದಾರೆ. ಟೋಟಲ್ ಎಷ್ಟು ವರ್ಕರ್ಸ್ ಇದ್ದಾರೆ? ಟೋಟಲಿ 20-25 ಜನ ಇದ್ದಾರೆ. ಇವತ್ತು ಸ್ವಲ್ಪ ಕಮ್ಮಿ ಇದ್ದಾರೆ, ನಾಳೆ ಒಂದಷ್ಟು ಜನ ಬರ್ತಾರೆ. ಸೊ ಎಷ್ಟು ಎಕರೆ ಇದೆ ಸರ್ ಟೋಟಲ್? ಟೋಟಲಿ 8 ಎಕರೆ. 8 ಎಕರೆ. ಸೊ ನೀವು ಲೀಸಿಗೆ ತಗೊಂಡಿರೋದು ಅಥವಾ ನಿಮ್ದು ಓನ್? ಇದು ನಮ್ಮ ಮಾವನವ್ರದ್ದು. ಊರಲ್ಲಿ ಬೇರೆ ಇದೆ, ಇದು ನಮ್ಮದೇ ಸ್ವಂತ ಇದ್ದಂಗೆ ಅಲ್ಲಿಗೆ. ಓಕೆ. ಸೊ ಸೇವಂತಿಗೆ ಕೃಷಿ ಮಾಡೋಕ್ಕಿಂತ ಮುಂಚೆ ನೀವು ಏನ್ ಮಾಡ್ಕೊಂಡಿದ್ರಿ ಸರ್? ಏನ್ ಕೃಷಿ ಮಾಡ್ತಿದ್ರೆ ಅಥವಾ ಬೇರೆ ಏನಾದ್ರು ಈಗ ಎಜುಕೇಶನ್ ಮುಗ್ದ್ಮೇಲೆ ಏನಾದ್ರು ಕೆಲಸ ಆತರ ಏನಾದ್ರು ಮಾಡಿದ್ರೆ ಹೆಂಗೆ? ಇಲ್ಲ, ನಾನು ಎಜುಕೇಶನ್ ಏನು ಅಷ್ಟೊಂದು ಮಾಡಲಿಲ್ಲ. ಓಕೆ. ವ್ಯವಸಾಯ ಮಾಡಕ್ ಬಂದ್ಮೇಲೆ ಮೊದಲೆಲ್ಲ ಬೀನ್ಸು, ಬೀಟ್ರೂಟು, ಕ್ಯಾರೆಟು, ಹೀರೆಕಾಯಿ, ಟೊಮೊಟೊ ಬೆಳೀತಾ ಇದ್ದೆ. ಈಗ ನಾನು 4 ಇಯರ್ ಮೇಲೆ ಆಯ್ತು ಬಂದು. ನಾನು 4 ಇಯರ್ ಇಂದ ಶಾಮಂತಿಗೆಲ್ಲೇ ಇದ್ದೀನಿ. ಒಂದ್ಸಲಿ ಐಶ್ವರ್ಯ ಹಾಕಿದ್ದೀನಿ, ಮಾರಿಗೋಲ್ಡು, ಶೆಂಟು ಎಲ್ಲ ಮಾಡಿದ್ದೀನಿ. ವರ್ಷಕ್ಕೊಂದ್ಸಲಿ 2 ಸಲ ಶಾಮಂತಿಗೆ ಬೆಳೀತಾ ಇದ್ದೀನಿ. ಸೊ ಕೃಷಿ ಮೇಲೆ ಇಂಟ್ರೆಸ್ಟ್ ಹೆಂಗ್ ಬಂತು ಸರ್ ಸ್ಟಾರ್ಟಿಂಗ್ ಡೇಸ್? ಮೊದಲಿಂದ ನಾವು ಕೃಷಿ ಫ್ಯಾಮಿಲಿ ಅಲ್ಲ, ಅದರಿಂದ ಕೃಷಿಯಲ್ಲೇ ಇದೀವಿ ನಾವು. ಓಕೆ. ಸೊ ಈಗ ನೀವು ಸೇವಂತಿಗೆ ಕೃಷಿಲೂ ಹೇಳಿದ್ರಿ ಬೇರೆ ಬೇರೆ ತಳಿ ಇದೆ ಅಂತ. ಸೊ ಈಗ ಸೆಂಟೆಲ್ಗೆ ಏನಾದ್ರು ಈ ತರ ನಾಟಿ ಮಾಡ್ಬೇಕು, ಆತರ ಏನಾದ್ರು ನಾಟಿ ಕ್ರಮ ಡಿಫ್ರೆಂಟ್ ಆಗಿದೆಯಾ ಹೆಂಗೆ? ಮಾಡ್ಬೇಕಾದ್ರೆ ಅದೇ ಇಂಟ್ರೆಸ್ಟ್ ಅಲ್ಲಿ ಮಾಡಬೇಕು. ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಕೊಟ್ಟಿಗೆ ಗೊಬ್ಬರ ಹಾಕಿದ್ಮೇಲೆ DAP ಮಾಡಿ, ಫಸ್ಟ್ ಇಂಪಾರ್ಟೆಂಟ್ ಏನು ಉಳುಮೆ ಚೆನ್ನಾಗಿ ಆಗಬೇಕು. ಸೊ ಎಷ್ಟು ಸರಿ ನೀವು ಉಳುಮೆ ಮಾಡಿದ್ರಿ? ನಾವಿದು 4 ಸಲಿ 5 ಸಲಿ 4 ಸಲಿ 5 ನೇಗ್ಲು ಮಾಡ್ತೀರಿ. 5 ನೇಗ್ಲು ಹೊಡೆದು ರೋಟ್ರಿ ಎಲ್ಲ ನುಣ್ಣಗೆ ಎಂಟೆ ಎಲ್ಲ ಹೊಡೆದ್ಬಿಟ್ಟು ಎಂಟೆ ಎಲ್ಲ ಕ್ಲೀನ್ ಆದ್ಮೇಲೆ ಅದ್ರಕ್ಕೆ ಕೊಟ್ಟಿಗೆ ಗೊಬ್ಬರ ತಂದು ಲೈನು ಮೇಲೇನು ಚೆಲ್ತೀರಿ, ಲೈನ್ಗೂ ಹಾಕ್ತೀರಿ. ಹಾಕ್ಬಿಟ್ಟು ಮತ್ತೆ ಅದ್ರಿಗೆ ಲಾಗೋಡ್ ಹಾಕ್ಬಿಟ್ಟು DAP ಕಾಂಪ್ಲೆಕ್ಸು, ಹಿಂಡಿಗಳು 20-20 ಹಾಕ್ಬಿಟ್ಟು ಬೆಡ್ ಮಾಡಿಸ್ತೀರಿ. ಬೆಡ್ ಮಾಡಿದ್ದಾದ್ಮೇಲೆ ವರ್ಕರ್ಸ್ ಕರ್ಕೊಬಂದು ಮಂಚಿಂಗ್ ಮಾಡಿಸ್ತೀನಿ. ಮಂಚಿಂಗ್ ಮಾಡಿದ್ದಾದ್ಮೇಲೆ ಡ್ರಿಪ್ ಮಾಡ್ತೀನಿ. ಒಳಗಡೆ ಡ್ರಿಪ್ ಇದೆ, ಡ್ರಿಪ್ ಇರಿಗೇಷನ್ ಮಾಡ್ಬಿಟ್ಟು ಮಂಚಿಂಗ್ ಮಾಡ್ಬಿಟ್ಟು ನಾರು ತಂದು ಒಂದು 2-3 ದಿವಸ ನೀರು ಹರಿಸಿ ಅದು ಭೂಮಿನ ಬಿಸಿನ ಕಮ್ಮಿ ಮಾಡ್ತೀರಾ. ಬಿಸಿ ಕಮ್ಮಿ ಮಾಡ್ಬಿಟ್ಟು ಏನು ಮಾಡ್ತೀರಿ, ನಾಟಿ ಮಾಡ್ತೀರಿ.
ನಾಟಿ ಮಾಡಿದ್ದಾದ್ಮೇಲೆ 20-22 ದಿವಸಕ್ಕೆ ಮತ್ತೆ ಅದು ಸುಳಿಗಿಲ್ಬೇಕು. ನಾರು ಉಣದ ಮೇಲೆ ಕೆಲವು ಗಿಡಕ್ಕೆ ಏನು ಮಾಡ್ತಾರೆ, ಯಾರು ಸುಳಿ ಮೊರಿಯಲ್ಲ. ಈ ಶಾಮಂತಿಗೆ ಹೆಂಗಂದ್ರೆ ಸುಳಿ ಕಟ್ ಮಾಡಲೇಬೇಕು, ಮಳೆಗಾಲ ಆಗಲಿ ಬೇಸಿಗೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಸರ್? ಮಾಡಿಲ್ಲ ಅಂದ್ರೆ ಒಂಟಿ ಬರುತ್ತೆ. ಒಂಟಿ ಹೋಗಿ ಬರುತ್ತೆ. ಅದರಿಂದ ಏನಾಗುತ್ತೆ, ಇದು ಸುಳಿ ಕಟ್ ಮಾಡಲೇಬೇಕು. ಕಟ್ ಮಾಡಿದಾಗ ಏನಾಗುತ್ತೆ, ಈ ತರ ಗೊಬ್ಬರ ಬರುತ್ತೆ. ಈಗ ಇದೆಲ್ಲ ಏನಂದ್ರೆ ಇದು ಸ್ವಲ್ಪ ನೀರು ಜಾಸ್ತಿ ಆಗಿದೆ, ಹಳ್ಳದ ಕಚ್ಚು. ಇದು ನೋಡಿ, ಇದು ಗಿಡ ಸ್ವಲ್ಪ ಹೋಗಿದೆ. ಇದು ಇನ್ನು ಆ ಕಡೆ ನೋಡ್ಬೋದು, ಆ ಕಡೆ ನೋಡ್ಬೋದು. ಅದು ಗಿಡ ಎಲ್ಲ ಚೆನ್ನಾಗಿದೆ. ಮೇಂಟೈನ್ ಮಾಡಬೇಕು. ಸ್ವಲ್ಪ ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಇರಬೇಕು. ಈ ಸೀಸನ್ ಶಾಮಂತಿಗೆ ಮಾಡಬೇಕಾದ್ರೆ ಲೈಟಿಂಗ್ ಕಂಪಲ್ಸರಿ ಮಾಡಲೇಬೇಕು. ಲೈಟಿಂಗ್ ಮಾಡಿಲ್ಲ ಅಂದ್ರೆ ಶಾಮಂತಿಗೆ ಬೆಳೆಯಕ್ಕಾಗಲ್ಲ. ಹೂವಿನ ಗಿಡ ಚಿಕ್ಕದಲ್ಲೇ ಮೊಗ್ಗು ಬಂದ್ಬಿಡುತ್ತೆ. ಲೈಟಿಂಗ್ ಮಾಡಿದ್ರೆ ಶಾಮಂತಿಗೆ ಇದರಲ್ಲಿ ಬೆಳೆಯೋದು, ಇಷ್ಟು ಗಿಡನೂ ಆಗೋದು, ಇಷ್ಟು ಹೂವನು ಕೊಯ್ಯೋದು. 25 ದಿವಸ ಕಟ್ ಆಫ್ ಫುಲ್ ಕಂಪ್ಲೀಟ್ ಆಗುತ್ತೆ. ಈ ತೋಟದಲ್ಲಿ ಲೈಟಿಂಗ್ ಮಾಡಿರೋ ತೋಟ 25 ದಿವಸಕ್ಕೆ ಏನು ಒಂದು ಹೂವ ಇರಲ್ಲ. ಫೈನಲ್ ಅಂದ್ರೆ 1 ತಿಂಗಳೊಳಗೆ ಖಾಲಿ ಆಗ್ಬಿಡುತ್ತೆ. ಸೊ ಲೈಟಿಂಗ್ ಎಷ್ಟು ಖರ್ಚು ಬೀಳುತ್ತೆ ಸರ್? ಈಗ ಹೆಂಗ್ ಲೈಟಿಂಗ್ ನೀವು ಯಾವ ತರ ಸೆಟ್ ಮಾಡ್ಕೋತೀರಾ? ಸುತ್ತು ಬಾರ್ಡರ್ ಲೈಟಿಂಗ್ ಮಾಡ್ತೀನಿ ನಾನು. ಈಗಿಲ್ಲ ತೆಗೆದ್ಬಿಟ್ಟಿದ್ದೀನಿ. ಫೋಕಸ್ ಹಾಕಿದ್ದೀನಿ ನಾನು. ಫೋಕಸ್ ಹಾಕಿದ್ದೆ, ಬಾರ್ಡರ್ ಲೈಟಿಂಗ್ ಮಾಡ್ತೀನಿ. ಬಾರ್ಡರ್ ಲೈಟಿಂಗ್ ಮಾಡಿ ಪರ್ಮಿಷನ್ ತಗೊಬರ್ತೀನಿ. KEB ಇಂದ ಪರ್ಮಿಷನ್ ತಗೊಬಂದು ಲೈಟಿಂಗ್ ಮಾಡ್ಕೊಂಡು 25 ದಿವಸ ಲೈಟಿಂಗ್ ಕೊಡ್ತೀನಿ. 25 ದಿವಸ ಲೈಟಿಂಗ್ ಕೊಟ್ಬಿಟ್ಟು 25 ದಿವಸ ಆದ್ಮೇಲೆ ತೆಗೆದ್ಬಿಡ್ತೀನಿ. ಆಗ ಅಲ್ಲಿಂದ ಆಚೆ ಅದು ಗಿಡ 25 ದಿನ ಸಾಕಾಗುತ್ತೆ. 25 ದಿವಸ ಸಾಕಾಗುತ್ತೆ. ಬ್ಯಾಚ್ ಟು ಬ್ಯಾಚ್. ಈಗ ಇದೊಂದು ಎಕರೆ ಇದೆ, ಇದೊಂದು 1 ಎಕರೆ ಇದೆ. 1 ಎಕರೆ ಒಂದು ಬ್ಯಾಚು, ಅದೊಂದು 1 ಎಕರೆ ಒಂದು ಬ್ಯಾಚು, ಕೆಳಗಡೆ ಒಂದು ಬ್ಯಾಚು. ಹೀಗೆ ಲೈಟಿಂಗ್ ಇದಾದ್ಮೇಲೆ ಅದಕ್ಕೆ ಹಾಕ್ತೀನಿ. ಅದಾದ್ಮೇಲೆ ಊರಲ್ಲಿ ಹಿಂಗೆ ಹಾಕ್ಬಿಟ್ಟು ಹೋಗ್ತೀನಿ. ಶಾಮಂತಿಗೆಯಲ್ಲಿ ಬೇಸಿಗೆ ಟೈಮಲ್ಲಿ ರೇಟ್ ಇರುತ್ತೆ, ಇಳುವರಿ ಕಮ್ಮಿ. ಮಳೆಗಾಲದಲ್ಲಿ ರೇಟ್ ಇರಲ್ಲ, ಇಳುವರಿ ಜಾಸ್ತಿ. ಹಂಗಾಗಿ ನೀರು ಚೆನ್ನಾಗಿ ಸಿಗುತ್ತೆ, ವೆದರ್ ಸೆಟ್ ಆಗುತ್ತೆ, ವೆದರ್ ಚೆನ್ನಾಗಿರುತ್ತೆ. ಆಮೇಲೆ ಈಗ ಡಬಲ್ ನಾರ್ ಮಾಡ್ಬೇಕು. ಈಗೆಲ್ಲ ಈ ಬೇಸಿಗೆಯಲ್ಲೆಲ್ಲ ಡಬಲ್ ನಾರ್ ಉಣ್ಬೇಕು. ಮಳೆಗಾಲದಲ್ಲಿ ಸಿಂಗಲ್ ನಾರ್ ಮಾಡಿದ್ರೆ ಸಾಕಾಗುತ್ತೆ. ಮಳೆಗಾಲದಲ್ಲಿ ಸರ್, ಈಗ ನಾವು ಬೇಸಿಗೆ ಕಾಲ ಬಗ್ಗೆ ಮಾತನಾಡೋದಾದ್ರೆ ಮೇನ್ ಏನೇನ್ ಸಮಸ್ಯೆ ಬರುತ್ತೆ ಸರ್? ಈಗ ಸೇವಂತಿಗೆ ಕೃಷಿ ಮಾಡ್ತೀವಿ ಅಂತಂದ್ರೆ ಮೇಡಮ್, ಬೇಸಿಗೆಯಲ್ಲಿ ಟ್ರಿಪ್ಸ್ ಜಾಸ್ತಿ. ಮೇನು ಟ್ರಿಪ್ಸ್ ಜಾಸ್ತಿ. ಏನು ಮಾಡಿದ್ರು ಟ್ರಿಪ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಔಷಧಿಗಳಿದೆ. ಎಕ್ಸ್ಬೋನಸು, ಸಿಮೋಡಿಸು, ಬಿನಿವೋ, ಇನ್ನು ತರ ಔಷಧಿಗಳಿದ್ದಾವೆ. ಅವ್ರು ಹಿಡಕ್ಕೆ ತಗೊದ್ದು ಅವ್ರು ಮಾಡ್ತಾ ಇರ್ತಾರೆ. ಆ ಥರ ಔಷಧಿ ನಾವು ಮಾಡ್ತೀರಿ. ಈಗ ಇದ್ರಕ್ಕೆ ಲಾಗೋಡು ಅಷ್ಟೇ. ಮಂಚಿಂಗ್ ಹಾಕಿದ್ಮೇಲೆ 1261 ಫಸ್ಟ್ ಕೊಡ್ತೀನಿ. ಆಮೇಲೆ 13-045 ಕೊಡ್ತೀನಿ. ಒಂದು ವಾರದಲ್ಲಿ ಒಂದು ಕೊಟ್ಟರೆ ಇನ್ನೊಂದು ವಾರದಲ್ಲಿ ಇನ್ನೊಂದು ಕೊಡ್ತೀನಿ. ನಾನು ಕಂಪಲ್ಸರಿ 10 ದಿವಸಕ್ಕೆ ಒಂದ್ಸಲಿ ಲಾಗೌಟ್ ಮಾಡಲೇ ಮಾಡ್ತೀನಿ. 1261, 13-045 ಇವೆರಡು ಕೊಟ್ಕೊಂಡು ಬಂದು 1 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ 52-34 ಕೊಡ್ತೀನಿ. ಬೂಸ್ಟ್ ಕೊಡ್ತೀನಿ. ಈ ತರ ಅಂದ್ರೆ ಸ್ವಲ್ಪ ನಮ್ಗೆ ಗೊಬ್ಬರಕ್ಕೆಲ್ಲ ಔಷಧಿಗೆಲ್ಲ ಜಾಸ್ತಿ ದುಡ್ಡು ಬೇಕಾಗುತ್ತಲ್ಲ. ಔಷಧಿ ಹೆಚ್ಚು ಕಾಸ್ಬೇಕು. ಈಗ 1 ಎಕರೆ ಮಾಡ್ಬೇಕಂದ್ರೆ ಕೆಲವು ರೈತರಿಗೆ 1.25 ಲಕ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಂತಾರೆ. ನಾನು ವ್ಯವಸಾಯ ಮಾಡ್ತಾ ಇರೋದ್ರಲ್ಲಿ ನನಗೆ 2 ಲಕ್ಷ ಹೆಚ್ಚು ಕಮ್ಮಿ ಬೇಕೇ ಬೇಕು. 1 ಎಕರೆ ಮಾಡ್ಬೇಕಾದ್ರೆ ನನಗೆ 2 ಲಕ್ಷ ಬೇಕೇ ಬೇಕು. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರನೇ ನಾನು 1 ಎಕರೆಗೆ 10-15 ಲೋಡ್ ಹಾಕ್ತೀನಿ. ನಾನು ಹಾಕ್ತೀನಿ. ಬೇರೆ ಎಷ್ಟು ಹಾಕ್ತಾರೋ ನಮ್ಗೆ ಗೊತ್ತಿಲ್ಲ. ಯಾರೋ ಅನ್ಕೊಳ್ಬೋದು ಏನಪ್ಪ ಇವ್ನು ಸುಳ್ಳು ಹೇಳ್ಬೋದು ಅಂತ. ನಾನು ಮಾಡೋದೇ ಅಷ್ಟು. ನನಗೆ ಲಾಭ ಬರ್ತದೋ ಬಿಡ್ತದೋ ಸೆಕೆಂಡ್ರಿ. ಫಸ್ಟ್ ಹಾಕೋ ಬಂಡವಾಳ ಫಸ್ಟ್ ಹಾಕ್ತೀನಿ. ಮಾಡಿ ಹಾಕಿ ಬರ್ಲಿ ಬಿಡ್ಲಿ ಸೆಕೆಂಡ್ರಿ. ಬೆಳೆ ಮಾಡಬೇಕು. ಗೊಬ್ಬರ ಮಾತ್ರ ಇಂಪಾರ್ಟೆಂಟ್ ಇದ್ರಲ್ಲಿ. ಸರ್, ಈಗ ನೀವು ಗೊಬ್ಬರ ಆಗಿರ್ಬೋದು ಅಥವಾ ಏನೇನ್ ರೋಗ ಬರುತ್ತೆ ಅಂತ ಹೇಳಿದ್ರಿ, ಅದೇ ರೀತಿ ನೀರಿನ ವ್ಯವಸ್ಥೆ ಕೂಡ ನಮ್ಗೆ ಸೇವಂತಿಗೆ ಕೃಷಿಗೆ ಚೆನ್ನಾಗಿ ಬೇಕಾಗುತ್ತೆ. ಸೊ ನೀರಿನ ವ್ಯವಸ್ಥೆಗೆ ನೀವೇನ್ ಬೋರ್ವೆಲ್ ಹಾಕೊಂಡಿರೋ ಕೃಷಿ ಹೊಂಡನ ಹೆಂಗೆ ಸರ್? ಇಲ್ಲ, ನಮ್ದು ಬಾವಿ ಇದೆ. ಇಲ್ಲೊಂದು ಊರಲ್ಲಿ ಬೋರ್ ಇದೆ, ಇಲ್ಲಿ ಬಾವಿ ಇದೆ. ಬಾವಿ ನೀರು ಕಂಪಲ್ಸರಿ ಮೇಲೇನೆ ಇದೆ ಬಾವಿ. ಎಲ್ಲ ಒಂದು 20 ನಿಮಿಷ ಅಷ್ಟೇ ಒಂದ್ಸಲಿ ನೀರು ಬಿಟ್ರೆ. ಬೆಳಗ್ಗೆ 20 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ ಅಷ್ಟೇ ನೀರು ಮಾಡೋದು. ಜಾಸ್ತಿ ಓವರ್ ನೀರು ಕೇಳಲ್ಲ. ಬೇಸಿಗೆಯಲ್ಲಿ 2 ಟೈಮ್ ನೀರು ಕೊಡ್ಲೇಬೇಕು. ಮಳೆಗಾಲದಲ್ಲಿ 1 ಟೈಮ್ ಕೊಟ್ಟರು ನಡೆಯುತ್ತೆ. ಒಂದ್ ದಿನಕ್ಕೆ 1 ಟೈಮ್ ಕೊಟ್ಟರು ನಡೆಯುತ್ತೆ. ಮಳೆ ಬಿದ್ರೆ ಒಂದಿನ ಬಿಡದಿದ್ರು ನಡೆಯುತ್ತೆ. ಬೇಸಿಗೆಯಲ್ಲಿ ಕಂಪಲ್ಸರಿ ಬೆಳಗ್ಗೆ ಸಂಜೆ 10 ನಿಮಿಷ ಆಗ್ಲಿ 15 ನಿಮಿಷ ಆಗ್ಲಿ ಬಿಡ್ಲೇಬೇಕು. ಸೊ ನೀರಿನ ವ್ಯವಸ್ಥೆಗೆ ಏನ್ ಮಾಡ್ಕೊಂಡಿದ್ದಾರೆ ಸರ್? ಡ್ರಿಪ್ ಇರಿಗೇಷನ್ ಹೆಂಗೆ? ಡ್ರಿಪ್ ಇರಿಗೇಷನ್ ಎಲ್ಲ. ಸೊ ಅದಕ್ಕೆ ಎಷ್ಟು ಖರ್ಚು ಬಿತ್ತು ಸರ್? ಮೇಡಮ್, 1 ಎಕರೆಗೆ 1 ಲಕ್ಷ ಮೇಲೆ ಬರುತ್ತೆ. 1 ಲಕ್ಷ ಮೇಲೆ ಬರುತ್ತೆ. ಸರ್, ನೀವು ನಾರ್ ಬಗ್ಗೆ ಹೇಳಿದ್ರಿ. ಸೊ ಟೋಟಲ್ ಆಗಿ 8 ಎಕರೆಗೆ ನಿಮ್ಗೆ ಎಷ್ಟು ಖರ್ಚು ಬಿತ್ತು ಸರ್? ಎಷ್ಟು ನಾರು ಟೋಟಲ್ ಆಗಿ ತಂದಿದ್ದೀರಾ? 1 ಲಕ್ಷ ಚಿಲ್ಲರೆ ನಾರು ಬೀಳುತ್ತೆ. ಸೊ ಅದಕ್ಕೆ ಎಷ್ಟು? ಒಂದು ನಾರು ಬಂದು 3.5 ರೂಪಾಯಿ ಬೀಳುತ್ತೆ. ಒಂದು ನಾರು 3 ರೂಪಾಯಿ ಸಿಗುತ್ತೆ. ಕೆಲವು ಕಡೆ ಸ್ವಲ್ಪ ತಮಿಳ್ನಾಡು ನಾರೆಲ್ಲ ಕಮ್ಮಿ ಬೀಳುತ್ತೆ. ನಾವೆಲ್ಲ ಕಲ್ಕತ್ತಾ ನಾರು ಅಂತ ತರೋದು. ನಾವು ಕಲ್ಕತ್ತಾ ನಾರು ತರೋದು. ಕಲ್ಕತ್ತಾ ನಾರು ತಂದೆ ನಾವು ಪ್ಲಾಂಟ್ ಮಾಡೋದು. ಅಲ್ಲೆಲ್ಲ ರೆಡಿ ಆಗಿರುತ್ತೆ ನಾರು. ನಾವು ಕ್ರೇಟಲ್ಲಿ ತಗೊಂಡ್ಬಂದ್ಬಿಟ್ಟು ಕಸಿ ಮಾಡ್ಕೊಂತೀವಿ. ಸರ್, ಟೋಟಲ್ ಆಗಿ ಈಗ ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ ಸೇವಂತಿಗೆ ಕೃಷಿನ ಮಾಡ್ತೀವಿ ಅಂತಂದ್ರೆ ಎಷ್ಟು ಟೋಟಲ್ ಆಗಿ, ಈಗ ನೀರಿನ ಸಿಸ್ಟಮ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ನಾರ್ಗಳನ್ನ ತರೋದಾಗಿರ್ಬೋದು, ಟೋಟಲ್ ಆಗಿ ಎಷ್ಟು ನಮ್ಮ ಕೈಯಲ್ಲಿ ಇರ್ಬೇಕು ಸರ್? ಮೇಡಮ್, 1 ಎಕರೆ ಮಾಡ್ತೀವಿ ಅಂದ್ರೆ 1 ಎಕರೆಗೆ ಮ್ಯಾಕ್ಸಿಮಮ್ ಒಂದು 10 ಲೋಡ್ ಗೊಬ್ಬರ ಹಾಕಿದ್ರು 60,000 ಆಯ್ತು. ಹೌದು.
ಡ್ರಿಪ್ ಒಂದು ಎಕರೆಗೆ ಮಾಡ್ತೀನಿ ಅಂದ್ರೆ 50 ಇಂದ 60 ಸಾವಿರ ಬೇಕು. ಅಷ್ಟಾಗಿ ಮಾಡ್ಬೇಕಂದ್ರೆ 2.5 ಲಕ್ಷ ಮ್ಯಾಕ್ಸಿಮಮ್ ಬೇಕೇ ಬೇಕು. ಸರ್ ಈಗ ನೀವು ನಾಟಿ ಟೈಮಿಂಗ್ ಬಗ್ಗೆ ಮಾತನಾಡೋದಾದ್ರೆ ಯಾವಾಗ ಬೆಸ್ಟ್ ಸರ್? ಈಗ ಯಾಕಂದ್ರೆ ಇನ್ನೇನು ಯುಗಾದಿ ಬರ್ತಾ ಇದೆ ಅಥವಾ ಬೇರೆ ಎಲ್ಲ ಹಬ್ಬಗಳು ಬರೋ ಸಂದರ್ಭದಲ್ಲಿ ನೀವು ನಾಟಿ ಮಾಡಬೇಕು ಅಂತಂದ್ರೆ ಎಷ್ಟು ಮಂತ್ ಮುಂಚೆ ನಾವು ನಾಟಿ ಮಾಡಬೇಕು? 3.5 ತಿಂಗಳು ಮುಂಚೆನೇ ನಾಟಿ ಮಾಡಬೇಕು. 3.5 ತಿಂಗಳು ಮುಂಚೆ ನಾಟಿ ಮಾಡಿದ್ರೆ ಈಗ ವರಲಕ್ಷ್ಮಿ ಹಬ್ಬ ಬರುತ್ತೆ, 3.5 ತಿಂಗಳು ಮೊದಲು ನಾಟಿ ಮಾಡಿದ್ರೆ ಅದರಲ್ಲಿ ಮಳೆ ಬಿದ್ರೆ ಶೆಂಟ್ ಓಪನ್ ಆಗುತ್ತೆ, ಮಳೆ ಬೀಳಿಲ್ಲ ಅಂದ್ರೆ ಶೆಂಟ್ ಓಪನ್ ಆಗಲ್ಲ. ಮಾರಿಗೋಲ್ಡ್ ಮಾಡ್ಬೋದು, ಮಾರಿಗೋಲ್ಡ್ ಓಪನ್ ಆಗುತ್ತೆ. ಮಳೆ ಓವರ್ ಆಗ್ಬಿಟ್ರೆ ಮಾರಿಗೋಲ್ಡ್ ಹೋಗುತ್ತೆ. ಈ ಶೆಂಟ್ ವಿಚಾರ ಮಾತಾಡ್ಬೇಕು ಫಸ್ಟ್ ಅಷ್ಟೇ. ಶೆಂಟು ಮಳೆ ಬಿದ್ರೆ ವರಲಕ್ಷ್ಮಿ ಹಬ್ಬದ ಟೈಮ್ಗೆ ಓಪನ್ ಆಗುತ್ತೆ, ಇಲ್ಲ ಅಂದ್ರೆ ಓಪನ್ ಆಗಲ್ಲ, ಟೈಮ್ ತಗೊಂಡು. ಓಕೆ ಓಕೆ. ಸೊ ಹಾರ್ವೆಸ್ಟ್ ಟೈಮ್ ಯಾವಾಗ? ಸೊ ನೀವು ಯಾವ ಟೈಮಲ್ಲಿ, ಕೆಲವೊಬ್ಬರು ಹೇಳ್ತಾರೆ ಈಗ ರೋಸ್ ಫಾರ್ಮಿಂಗ್ ಮಾಡ್ತೀವಿ ಅಂತಂದ್ರೆ ಬೆಳಗ್ಗೆ 4 ಗಂಟೆಗೆ 5 ಗಂಟೆ ಹಾರ್ವೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಸೇವಂತಿಗೆ ಎಷ್ಟೊತ್ತಿಗೆ ಹಾರ್ವೆಸ್ಟ್ ಆಗುತ್ತೆ? ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, ಒಂದು 10, 11, 12 ಗಂಟೆವರೆಗೂ ಕಟಿಂಗ್ ಮಾಡ್ತಾರೆ. ಆಮೇಲೆ ಬಿಸಿಲು ಅಂದ್ಬಿಟ್ಟು ಸ್ವಲ್ಪ ಸ್ಟಾಪ್ ಮಾಡ್ತೀರಿ, 3:30 ಮೇಲೆ ಕಟಿಂಗ್ ಮಾಡಕ್ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾವಾಗಲೂ ಅಷ್ಟೇ. ಈಗ ಒಂದೊಂದು ಟೈಮ್ ಏನಂದ್ರೆ ಹಬ್ಬ ಹರಿದಿನ ನಮ್ಮದು ಪ್ಲಾಂಟ್ ಜಾಸ್ತಿ ಇರೋದ್ರಿಂದ ನಾವು ಫ್ರೆಶ್ ಸ್ಪ್ರೇ ಮಾಡ್ಕೊಂತೀವಿ, ನೀರ್ನ ಊದ್ಮೇಲೆ ಸ್ಪ್ರೇ ಮಾಡ್ಕೊಂಡು ಕಟಿಂಗ್ ಮಾಡಿಸ್ಕೊಂತೀವಿ. ಯಾಕಂದ್ರೆ ಪ್ಲಾಂಟ್ ಜಾಸ್ತಿ ಇರೋದ್ರಿಂದ. ಕಮ್ಮಿ ಇದ್ರೆ ನಾವೇನ್ ಮಾಡ್ತೀವಿ, ಬೇಗ ಆಗ್ಬಿಡುತ್ತೆ. ಸೊ ಟೋಟಲ್ ಆಗಿ ಈಗ ನಾರ್ಮಲ್ ಆಗಿ ಒಂದು ಗಿಡ ಅಂತ ಬಂದ್ರೆ ಸೇವಂತಿಗೆಯಲ್ಲಿ ಎಷ್ಟು ಸಿಗ್ಬೋದು ಸರ್? ಸೇವಂತಿಗೆ ಒಂದು ಗಿಡದಿಂದ ಈಲ್ಡು ಸೆಂಟೆಲ್ಲೋ ಅಂತ ಬಂದ್ರೆ ನನಗೆ ಈಗ ಒಂದು 400 ಗ್ರಾಮ್ ಸಿಗ್ಬೋದು ಅಷ್ಟೇ. 300 ಇಂದ 400 ಗ್ರಾಮ್ ಒಳಗಡೆ ಸಿಗ್ಬೋದು ಏನೋ ಬೇಸಿಗೆಯಲ್ಲಿ. ಓಕೆ. ಸೊ ಟೋಟಲ್ ಆಗಿ ಎಷ್ಟು ಸಿಗುತ್ತೆ ಸರ್? ಈಗ ನೀವು ಒನ್ಸ್ ಮಾರ್ಕೆಟಿಗೆ ಹಾಕ್ತೀರಾ ಅಂತಂದ್ರೆ ಎಷ್ಟು ಲೆಕ್ಕದಲ್ಲಿ ಹಾಕ್ತೀರಾ? ಒಂದು ಎಕರೆ ಬೆಳೆದ್ರೆ ಮ್ಯಾಕ್ಸಿಮಮ್ ಅಂದ್ರೆ 3 ಮೇಲೆ 4 ಟನ್ ಒಳಗಡೆ ಬರ್ಬೋದು ಸರ್. ಈಗ ನೀವು ಮಾರ್ಕೆಟ್ ಹೋಗೋ ಮುಂಚೆ ಏನಾದ್ರೂ ಸ್ಟೋರ್ ಮಾಡ್ಕೊಳಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಹೆಂಗೆ? ಬಿಕಾಸ್ ಈ ಉರಿ ಬಿಸಿಲಲ್ಲಿ ಹೂಗಳು ಬೇಗ ಡ್ರೈ ಆಗುತ್ತೆ. ಸೊ ಹೆಂಗೆ? ಇಲ್ಲ, ಅದು ಒಳ್ಳೆ ತಂಪಾದ ಜಾಗದಲ್ಲಿ, ಒಳ್ಳೆ ಗೋಡನಲ್ಲೋ ಮನೆಯಲ್ಲೋ ಒಂದು ಮರದ ಕೆಳಗಡೆನೋ ಹೂವು ಕಟ್ ಮಾಡಿದ್ದನ್ನ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡು ನೀರ್ನ ತಂಪಾಗಿ ಇಟ್ಕೊಂಡಿದ್ದು ಸಂಜೆ ಪ್ಯಾಕಿಂಗ್ ಮಾಡಿ ಬ್ಯಾಗ್ ಮಾಡಿ ಅದನ್ನ ಬಾಕ್ಸ್ ಮಾಡ್ತೀವಿ. ಚೆನ್ನೈಗೆ ಹೋದ್ರೆ, ಬೆಂಗಳೂರಿಗೆ ಹೋದ್ರೆ ಬ್ಯಾಗ್ ಮಾಡ್ತೀವಿ. ಅದನ್ನ ತಗೊಂಡೋಗಿ ನಾವು ಮಾರ್ಕೆಟ್ಗೆ ಆಗ್ಬೋದು, ಇಲ್ಲ ಚೆನ್ನೈಗಾದ್ರೆ ಗಾಡಿ ಬಾಕ್ಸ್ ಮಾಡಿ ಕಳಿಸಿದ್ರೆ ಚೆನ್ನೈಗೆ ಲಾರಿಯಲ್ಲಿ ಹೋಗುತ್ತೆ. ಬೆಂಗಳೂರಿಗಾದ್ರೆ ಇಲ್ಲೇ ಗಾಡಿ ಬರುತ್ತೆ, ಇಲ್ಲೇ ಗಾಡಿಯಲ್ಲಿ ಲೋಡ್ ಮಾಡಿದ್ರೆ ಬೆಂಗಳೂರಿಗೆ ಹೋಗುತ್ತೆ. ಓಕೆ. ಸೊ ಬೆಸ್ಟ್ ಮಾರ್ಕೆಟ್ ಎಲ್ಲಿ ಸರ್? ನೀವೀಗ ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ, ಕೃಷಿ ಮಾಡ್ಕೊಂಡ್ ಬಂದಿದ್ದೀರಾ, ನಿಮ್ಮ ಪ್ರಕಾರ ಬೆಸ್ಟ್ ಮಾರ್ಕೆಟ್ ಯಾವುದು? ನಮ್ಗೆ ಎಲ್ಲಿ ಕರೆಕ್ಟಾಗಿ ಲಾಭ ಸಿಗುತ್ತೆ? ಒಂದು ಪ್ರಕಾರವಾಗಿ ನನಗೆ ಇಂಪಾರ್ಟೆಂಟ್, ನನಗೆ ಬೆಂಗಳೂರು ಮಾರ್ಕೆಟ್ ಪರವಾಗಿಲ್ಲ, ಚೆನ್ನೈ ಪರವಾಗಿಲ್ಲ, ಆ ಕಡೆ ಚಿಕ್ಕಬಳ್ಳಾಪುರನೂ ಪರವಾಗಿಲ್ಲ. ಆ ಚಿಕ್ಕಬಳ್ಳಾಪುರ ಹತ್ರ ಇರೋದ್ರಿಂದ ಕೆಲವರು ಚಿಕ್ಕಬಳ್ಳಾಪುರ ಹೋಗ್ತಾರೆ, ನನಗೆ ಬೆಂಗಳೂರು ಹತ್ರ ಇರೋದ್ರಿಂದ ಬೆಂಗಳೂರಿಗೆ ಹೋಗ್ತೀನಿ. ಹೊಸಕೋಟೆಯಲ್ಲಿ ಮಾರ್ಕೆಟ್ ಇದೆ, ಅಪ್ಪಿತಪ್ಪಿ ಊರಲ್ಲಿದ್ರೆ ಹೊಸಕೋಟೆಗೂ ಹೋಗ್ತೀನಿ. ದೊಡ್ಡಬಳ್ಳಾಪುರ ಮಾರ್ಕೆಟ್ ಇದೆ, ದೊಡ್ಡಬಳ್ಳಾಪುರಕ್ಕೂ ಯಾವಾಗ ಒಂದು ಟೈಮು ಕಮ್ಮಿ ಇದ್ದಾಗ ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀನಿ, ಜಾಸ್ತಿ ಬೆಂಗಳೂರಿಗೆ ಹೋಗೋದು. ಓಕೆ. ಸೊ ಈಗ ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಸೊ ರೈತರು ಪ್ರಾಫಿಟ್ ಬಗ್ಗೆ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, 1 ಎಕರೆ ಅಥವಾ 8 ಎಕರೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಸೊ ಎಷ್ಟು ಪ್ರಾಫಿಟ್ ಮಾಡ್ಬೋದು ಆ್ಯಂಡ್ ನೀವೆಷ್ಟು ಪ್ರಾಫಿಟ್ ಮಾಡಿದ್ದೀರಾ ಸರ್? ಮೇಡಮ್, ನನಗೆ ಒಂದು ಎಕರೆಗೆ ಇಷ್ಟೇ ಮಾಡ್ಬೋದು ಅಂತ ಅಂತಿಲ್ಲ. ರೇಟ್ ಯಾವ ತರ ಇದೆ ಆ ತರ ಅಮೌಂಟ್ ಆಗುತ್ತೆ. ಈಗ 15 ದಿವಸದಿಂದ ಹಿಂದೆ 150 ರೂಪಾಯಿ, 180, 200 ರೂಪಾಯಿ ಇತ್ತು. ಮೊನ್ನೆ ಹೋಳಿ ಹಬ್ಬದ ದಿವಸ 200 ರೂಪಾಯಿ ಇತ್ತು. ಇವತ್ತು ಅದೇ ಹೂವು 400 ರೂಪಾಯಿ ಆಗಿದೆ, 350, 400 ರೂಪಾಯಿ ಆಗಿದೆ. ವೇರಿ ಆಗ್ತಾ ಇರುತ್ತೆ, ಕ್ವಾಲಿಟಿ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಈಗ ನಮ್ಮ ಫಸ್ಟ್ ಕ್ವಾಲಿಟಿ ಬಂದಾಗ 200 ಆಯ್ತು, ಈಗ ಸೆಕೆಂಡ್ ಕ್ವಾಲಿಟಿ ಬಂದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ರೇಟ್ ಅಂತೂ ಚೆನ್ನಾಗಿದ್ದೇ ಇರುತ್ತೆ. ಬೇಸಿಗೆಯಲ್ಲಿ ರೇಟ್ ಇರುತ್ತೆ, ಆದ್ರೆ ಮೇಂಟೈನ್ ಮಾಡೋದು ಕಷ್ಟ. ಓಕೆ. ಸೊ ಲಾಸ್ಟ್ ಪ್ರಾಫಿಟ್ ಎಷ್ಟು ಮಾಡಿದ್ರಿ ಸರ್? ಲಾಸ್ಟ್ ಟೈಮು 36 ಲಕ್ಷ ಏನಾಗಿತ್ತು ಲಾಸ್ಟ್ ಟೈಮ್. ಹಿಂದಿನ ವರ್ಷ ಎಲ್ಲ ಟೋಟಲ್ಲು ಶಾಮಂತಿಗೆ, ಶೆಂಟು, ಐಶ್ವರ್ಯ, ಮಾರಿಗೋಲ್ಡ್ ಇಷ್ಟಿತ್ತು. 36 ಲಕ್ಷ ಪ್ರಾಫಿಟ್ ಆಗಿತ್ತು. ಒಂದು 15-16 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ. ವರ್ಕರ್ಸ್ ಒಂದು 5-6 ಲಕ್ಷ ಹೋಯ್ತು. ನಮಗೂ ಒಂದು 15 18 ಲಕ್ಷವರೆಗೂ ಸಿಕ್ತು. ಓಕೆ ಸರ್, ಈಗ ನಾವು ಲಾಭ ಅಂತ ಬಗ್ಗೆ ಮಾತನಾಡೋದಾಗ ಕೆಲವೊಂದ್ಸತಿ ಲಾಸು ಕೂಡ ಆಗುತ್ತೆ. ಯಾಕಂತಂದ್ರೆ ನೀವು ಮಾರ್ಕೆಟ್ ವ್ಯಾಲ್ಯೂ ಕೆಲವೊಂದ್ಸತಿ ಸಿಗುತ್ತೆ ಅಂತ ಅನ್ಕೊಂಡಾಗ ಸಿಕ್ಕಿರಲ್ಲ, ಕಡಿಮೆ ಲಾಭ ಸಿಕ್ಕಿರುತ್ತೆ, ಅಥವಾ ಲಾಭನೇ ಸಿಕ್ತಿರಲ್ಲ, ಹಾಕಿದ ಬಂಡವಾಳ ಕೂಡ ಬಂದಿರೋದಿಲ್ಲ. ಸೊ ಅಂತ ಒಂದು ಪರಿಸ್ಥಿತಿ ಯಾವತ್ತಾದ್ರೂ ಬಂದಿದೆಯಾ ಸರ್? ಹೆಂಗ್ ನೀವು ಅದನ್ನ ಫೇಸ್ ಮಾಡಿದ್ರಿ? ಬಂದಿದೆ. ಈಗ ಮೊನ್ನೆ ದಸರಾ ಟೈಮಲ್ಲಿ 15 ದಿವಸ ರೇಟ್ ಇತ್ತು. ಹಿಂದಿನ ವರ್ಷ 15 ದಿವಸ ರೇಟ್ ಇತ್ತು. 15 ದಿವಸ ದಸರಾ ಮುಗಿದು ಮಾರನೇ ದಿವಸನೇ 250 ರೂಪಾಯಿ ಇದ್ದಿದ್ದು ಶಾಮಂತಿಗೆ 10 ರೂಪಾಯಿ 20 ರೂಪಾಯಿ ಬ್ಯಾಗೆ 100 ರೂಪಾಯಿ 50 ರೂಪಾಯಿ ಆಗೋಯ್ತು. ಆ ಟೈಮಲ್ಲಿ ನಮ್ದು 2 ಎಕರೆ ಇತ್ತು. ಇದು ಮಾರಿಗೋಲ್ಡ್ ಇತ್ತು, ಅದು ಮಾರಿಗೋಲ್ಡ್ ಇತ್ತು, ಮನೆ ಹತ್ರ ಶೆಂಟ್ ಇತ್ತು. ಹಾಗೆ ಹೆಚ್ಚು ಕಮ್ಮಿ ಒಂದು 3 ಲಕ್ಷ ರೂಪಾಯಿ ಕಳ್ಕೊಂಡ್ರಿ. ಅದ್ರ ಕಳ್ಕೊಂಡಿದ್ದೀರ ಅಂದ್ಬಿಟ್ಟು ಮತ್ತೆ ಕೈ ಕಟ್ಕೊಂಡು ಕುತ್ಕೊಳ್ಳೋ ಮಾತಿಲ್ಲ, ಮತ್ತೆ ಮುಂದುವರಿತಾನೆ ಇರಬೇಕು. ಅದು ಮುಂದುವರೆದಾಗ ನೋಡಿ, ಆಗ ಕಳ್ಕೊಂಡಿದ್ದೆ ಈಗ ಪಡ್ಕೊತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನೀವು ಮಾರಿಗೋಲ್ಡ್ ಕೃಷಿ ಕೂಡ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ಹೇಳಿದ್ರಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಸೊ ಸೇವಂತಿಗೆ ಕೃಷಿ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.
ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಪ್ರಕಾಶ್ ಅವರು ಸೇವಂತಿಗೆ ಕೃಷಿಯನ್ನ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟರು. ಯಾವ ತಳಿನ ಆಯ್ಕೆ ಮಾಡ್ಕೊಂಡ್ರು, ಮೇಂಟೆನೆನ್ಸ್ ಯಾವ ರೀತಿಯಾಗಿರುತ್ತೆ, ನಾರನ್ನ ಎಲ್ಲಿಂದ ತರ್ತಾರೆ, ನಾಟಿ ಕ್ರಮ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಇಳುವರಿ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟರು. ಸೊ ಅವರು ಲಾಸ್ ಅನ್ನ ಅನುಭವಿಸಿದ್ರು ಕೂಡ ಅವರ ಒಂದು ಇಂಟ್ರೆಸ್ಟ್ ಇಂದ ಜೊತೆಗೆ ತಾಳ್ಮೆಯಿಂದ ಅದನ್ನ ಲಾಭವಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಅವತ್ತು ಏನ್ ಲಾಸ್ ಆಗಿತ್ತೋ ಅದನ್ನ ಕಂಪ್ಲೀಟ್ ಆಗಿ ಪರಿವರ್ತನೆ ಮಾಡ್ತಾರೆ. ಲಾಭದ ರೂಪದಲ್ಲಿ 36 ಲಕ್ಷಕ್ಕೂ ಹೆಚ್ಚಿನ ಆದಾಯವನ್ನ ಗಳಿಸಿದ್ದಾರೆ. ಸೊ ಅವರಿಗೆ ಇದ್ದಿದ್ದು ಇಂಟ್ರೆಸ್ಟ್ ಜೊತೆಗೆ ತಾಳ್ಮೆ, ಹಾಗಾಗಿ ಅವರಿಗೆ ಪ್ರಾಫಿಟ್ ಬಂದಿರೋದು. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಈ ಮಾರಿಗೋಲ್ಡ್ ಕೃಷಿ ಬಗ್ಗೆ ಅವರೇ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾವ ರೀತಿಯಾಗಿ ಮಾರಿಗೋಲ್ಡ್ ಒಂದು ಕೃಷಿಯನ್ನ ಮಾಡಬೇಕಾಗುತ್ತೆ, ಏನೆಲ್ಲ ಒಂದು ಮೇಂಟೆನೆನ್ಸ್ ಇರುತ್ತೆ, ಸೊ ಕಂಪ್ಲೀಟ್ ಆಗಿ ಇಳುವರಿಯಿಂದ ಹಿಡಿದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸೊ ನೀವು ಅಲ್ಲಿವರೆಗೂ ಕಾಯಲೇಬೇಕು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ಮತ್ತೆ ಆಗ್ತದ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಟಾಟಾ, ಬೈ ಬಾಯ್.